ನಮಸ್ಕಾರ ದೇವರು ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದು ಮ್ಯಾಟರ್ಗಳನ್ನು ಹೊರಗೆ ತೆಗಿತೀವಿ. ಆ ಮ್ಯಾಟ್ರನ್ನು ಹೊರಗೆ ತೆಗಿಬೇಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹೊರಗಡೆ ಬರಬೇಕಲ್ಲ. ಸೊ ಬನ್ನಿ 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 ಅಂತ ಕರಿತಿದ್ದೀನಿ, ಆದರೆ ಅಲ್ಲಿ ಅವಿತ್ಕೊಂಡು ನಿಂತಿದ್ದಾರೆ ನೋಡಿ. ಟ್ರಿಬಲ್ ರೈಡ್ ಹೋಗ್ತಿದ್ದಾರೆ ಇಲ್ಲಿ 3 ಜನ. ಆದರೆ ಇವರು ಸಿಂಗಲ್ ಆಗಿ ಇಡೀ ವರ್ಲ್ಡ್ ಅನ್ನ ರೈಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸಾರ್ ಬನ್ನಿ ಸಾರ್, ವೆಯ್ಟ್ ಮಾಡ್ತಿದ್ದಾರೆ ಹೆಗ್ಗದ್ದೆ ಸ್ಟುಡಿಯೋದವರು ಎಲ್ಲರೂ ಕೂಡ. ನೋಡಿ ನೋಡಿ ಎಲ್ಲ ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರಿಗೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಮಾಡುವ ನಮಸ್ಕಾರಗಳು. ನಾನೇನು ಹೇಳೋದು ಬೇಡ, ಏನ್ ಕೇಳ್ಬೇಕು? ಇದು ನಮ್ ಚಾನಲ್ ನಾವು ಜಾಸ್ತಿ ಬೇರೆಯವ್ರಿಗೆ ಹೇಳಕ್ ಬಿಡಲ್ಲ, ನಾವೇ ಮಾತಾಡೋದು. ನೀವೇ ಮಾತಾಡೋದು. ಯಾಕಂದ್ರೆ ನಮ್ಮ ಪ್ರೀತಿಯ ಶೆಟ್ರು ನಮಗೆ ಬಹಳ ಬಹಳ ಆತ್ಮೀಯರು, ಬಹಳ ಹತ್ತಿರದವರು, ಮನಸ್ಸಿಗೆ ಬಹಳ ಹತ್ತಿರವಾದವರು. ನಾನು ಚಾನೆಲ್ ಶುರು ಮಾಡಿದಾಗ ನನಗೆ ಬಹಳ ಸಪೋರ್ಟ್ ಕೊಟ್ಟರು. ಎಸ್, ಖಂಡಿತ. ಅದು ನಮ್ಮ ಹತ್ರ ಇರ್ಬೇಕು. ನಾವೆಲ್ಲ ಒಗ್ಗಟ್ಟಲ್ಲಿ ಇದ್ರೆ ಮಾತ್ರ ಅಲ್ವಾ ಎಲ್ಲರೂ ಒಟ್ಟಿಗೆ ಹೋಗೋಕ್ ಸಾಧ್ಯ ಆಗೋದು. ಸೊ ನನಗೆ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಒಂದು ಸಮಯವನ್ನ ಕೊಟ್ಟಿದ್ದೀರಾ. ಯಾಕಂತ ಹೇಳಿದ್ರೆ ನಾನು ಯಾವಾಗ್ಲೂ ಫೋನ್ ಮಾಡಿದ್ರೆ ಕಜಕಿಸ್ತಾನದಲ್ಲಿ ಇದ್ದೀನಿ, ನಾವು ಕಾಂಬೋಡಿಯಾದಲ್ಲಿ ಇದ್ದೀವಿ, ಈಗ ಚೀನಾ ಬಾರ್ಡರ್ ಪಾಸ್ ಆಗ್ತಾ ಇದ್ದೀನಿ. ಮೊನ್ನೆ ಯಾವ್ದೋ ಒಂದ್ ಕಡೆ ಹೋಗಿದ್ರು, ಅದು ಎಲ್ಲಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ. ಟ್ರೈಬ್ ಕಮ್ಯುನಿಟಿ ಇಥಿಯೋಪಿಯಾಗ ಹೋಗಿ ಆ ಎಪಿಸೋಡ್ ಅಂತೂ ನಾನು ಸಿಕ್ಕಾಪಟ್ಟೆ ಲೈಕ್ ಮಾಡ್ಬಿಟ್ಟೆ. ನನಗೆ ಎಷ್ಟು ಇಷ್ಟ ಆಯ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡ್ತೀನಿ. ಆದ್ರೆ ಇವತ್ತು ಎಕ್ಸ್ಕ್ಲೂಸಿವ್ ಕೆಲವೊಂದು ವಿಚಾರಗಳನ್ನ ನಿಮ್ಮ ಹತ್ರ ಮಾತಾಡ್ಲೇಬೇಕು. ಯಾಕಂದ್ರೆ ಈಗ ನೀವು ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಇರೋದು ಬಹಳ ಕಡಿಮೆ ಆಗ್ಬಿಟ್ಟಿದೆ. ಬೇರೆ ಬೇರೆ ದೇಶಗಳಿಗೆ ಹೋಗ್ತಾನೆ ಇದ್ದೀರಾ. ನಾನು ಕೂಡ ಫೋನ್ ಮಾಡಿದಾಗೆಲ್ಲ ಇಲ್ಲ ಇನ್ನೂ ಮುಂದಕ್ಕೆ ಹೋಗಿ ಅಂತ ಹೇಳ್ತೀನಿ. ಲೆಕ್ಕ ಬಂದ್ಬಿಟ್ಟಿದೆ ಅಲ್ವಾ? ಯಾಕಂದ್ರೆ 200 ದಿವಸಕ್ಕಿಂತ ಹೆಚ್ಚು ದೇಶದ ಹೊರಗಿದ್ರೆ ನಾನ್ ರೆಸಿಡೆಂಟ್ ಇಂಡಿಯನ್ ಕ್ಯಾಟಗರಿ ಬಂದ್ಬಿಡುತ್ತೆ. ಸೊ ಈ ವರ್ಷ ಅದೇ ತರ ಆಗಿದೆ. ಕರೆಕ್ಟ್. ಕನ್ನಡಿಗರು ಅಂದ್ರೆ ಕನ್ನಡದಲ್ಲಿ ಬ್ಲಾಗ್ ಮಾಡೋರಲ್ಲಿ ಈಗ ಜನ ತುಂಬಾ ರೆಕಾಗ್ನೈಸ್ ಮಾಡ್ತಿರೋದು ಒಂದು ಡಾಕ್ಟರ್ ಬ್ರೋ, ಇನ್ನೊಂದು ಫ್ಲೈಯಿಂಗ್ ಪಾಸ್ವರ್ಡ್, ಮತ್ತೊಂದು ನಿಮ್ದು ಗ್ಲೋಬಲ್ ಕನ್ನಡಿಗ. ನೀವು 3 ಜನ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದೀರಾ. ಅಂದ್ರೆ ಆಗ್ಬೇಕು. ಇಲ್ಲ, ಫೇಮಸ್ ಆಗಿದೀವಿ ಅನ್ನೋದಕ್ಕಿಂತ ನಾನು ಜನಗಳ ಮನಸ್ಸಿಗೆ ಹತ್ತಿರವಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮನೇನೂ ಅಷ್ಟೇ, ಸರ್ ನೀವು ದೊಡ್ಡ ಸ್ಟಾರ್, ದೊಡ್ಡ ಸೆಲೆಬ್ರಿಟಿ ಅಂತ ಮಾತಾಡಿದ್ರು, ಅದಕ್ಕೆ ನಾನು ಹೇಳಿದೆ ಆತರ ಅಲ್ಲ. ನಾನು ಒಬ್ಬ ಸರ್ವೇ ಸಾಮಾನ್ಯ ಕನ್ನಡಿಗ. ಕನ್ನಡವನ್ನ ಜಗತ್ತಿಂದ ಕನ್ನಡ ಕಥೆಗಳನ್ನ ಕರ್ನಾಟಕಕ್ಕೆ ತರುವಂತಹ ಒಬ್ಬ ರಾಯಭಾರಿ ಅಂತ ಅಷ್ಟೇ ಹೇಳಿದ್ವಿ. ಎಸ್. ನನ್ ಖುಷಿ ಆಗೋದು ನೀವು 3 ಜನ ಒಟ್ಟೊಟ್ಟಿಗೆ ಅವಾಗ ಒಂದೊಂದು ಟ್ರಿಪ್ ಹೋಗ್ತೀರಾ. ನಮ್ಮನ್ನ ಮಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇನ್ನೊಮ್ಮೆ ಎಲ್ಲಾದ್ರೂ ಸಿಕ್ಕಿ ನಮ್ ಕೈಗೆ ಆವಾಗಿದೆ ಖಂಡಿತ ಮಾಡೋಣ. ಸೊ ಅದಕ್ಕೂ ಮುಂಚೆ ಈಗ ಜನಗಳಲ್ಲಿ ಒಂದಿಷ್ಟು ಕುತೂಹಲ ಇದೆ, ಕೌತುಕ ಇದೆ. ಅಂದ್ರೆ ಹೆಂಗೆ ಇವರು ಬೇರೆ ಬೇರೆ ದೇಶಗಳಿಗೆ ಹೋಗ್ತಾರೆ, ಯಾವ ರೀತಿ ಅವರ ಕೆಲಸ ಕಾರ್ಯಗಳು ನಡೆಯುತ್ತೆ, ಏನು ಇವ್ರಿಗೆ ಭಯನೇ ಇಲ್ವಾ, ಹೆದರಿಕೆ ಆಗಲ್ವಾ, ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಜನ ತುಂಬಾ ಯೋಚನೆ ಮಾಡ್ತಾರೆ. ಅದಕ್ಕೆಲ್ಲದಕ್ಕೂ ಇವತ್ತಿನ ಒಂದು ಎಪಿಸೋಡಲ್ಲಿ ಆನ್ಸರ್ ಬೇಕು ಅಂತ ಅನ್ಕೊಂತೀನಿ. ಅದಕ್ಕೂ ಮುಂಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟಾಕ್ ಆಗ್ತಾ ಇರೋದು ಡಾಕ್ಟರ್ ಬ್ರೋ ಬಗ್ಗೆ. ಅಂದ್ರೆ ಡಾಕ್ಟರ್ ಬ್ರೋ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಏನ್ ಸಮಸ್ಯೆ ಆಗ್ಬಿಟ್ಟಿದೆ? ಯಾವ್ದೋ ಒಂದು ಚೀನಾದ ಬಗ್ಗೆ ಏನೋ ಮಾತಾಡಿದ್ರು ಅಂತ ಹೇಳಿ ಒಂದಿಷ್ಟು ಜನ ಅವ್ರ ಮೇಲೆ ತಿರುಗಿ ಬಿದ್ರು. ನೀವು ಒಂದು ವಿಡಿಯೋದಲ್ಲಿ ಕೂಡ ಹೇಳ್ತೀರಾ, ಜನಗಳು ಯಾವ ರೀತಿ ಮಾತಾಡ್ತಾರ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ. ಅದರಲ್ಲಿ ಏನೋ ಅವ್ರನ್ನ ಜೈಲಿಗೆ ಹಾಕಿದಾರಂತೆ, ಅವ್ರ ಮೇಲೆ ಏನೋ ಕಂಪ್ಲೇಂಟ್ ಆಯ್ತಂತೆ, ಚೀನಾದ ಬಗ್ಗೆ ಮಾತಾಡಿದ್ದು, ಅವ್ರ ಬಗ್ಗೆ ತಿರುಗಿ ಬಿದ್ದಿದ್ದು, ಅವ್ರಿಗೇನೋ ಬೇಸರ ಆಯ್ತು, ಜನ ತಿರುಗಿ ಬಿದ್ದಿದ್ದು, ಇದ್ರ ಬಗ್ಗೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಸ್ಕೊಂಡಿದ್ವಿ. ನಾನು ಕೂಡ ಅದರ ಕಮೆಂಟ್ಸ್ ಅನ್ನೆಲ್ಲ ಓದಿದ್ದೆ. ನಿಮ್ಮ ಹತ್ರನೇ ಕೇಳೋದು, ಈಗ ಮೊನ್ನೆ ಅಷ್ಟೇ ನೀವು ಮೀಟ್ ಆಗಿದ್ರಿ. ಆಕ್ಚುಲಿ ಏನಾಯ್ತು, ಯಾಕೆ ಅವ್ರು ವಿಡಿಯೋ ಮಾಡ್ತಾ ಇಲ್ಲ? ಒಂದೇ ಒಂದು ಕಾರಣ ಏನಪ್ಪಾ ಅಂದ್ರೆ, ಅವರು ಸ್ಟಾರ್ ಸ್ಪೋರ್ಟ್ಸ್ ಕನ್ನಡಕ್ಕೆ ಅಸೈನ್ಮೆಂಟ್ ಒಪ್ಕೊಂಡಿದ್ರು. ನಮಗೆ ಗೊತ್ತಲ್ಲ, ವರ್ಲ್ಡ್ ಕಪ್ ಕವರ್ ಮಾಡ್ತಾ ಇದ್ರು. ವರ್ಲ್ಡ್ ಕಪ್ ಮೂಲಕ ಚಿಕ್ಕ ಕಥೆಗಳನ್ನ ಇಡೀ ಭಾರತ ದೇಶದಾದ್ಯಂತದಿಂದ, ಹಾಗೆ ಕ್ರಿಕೆಟಿಗರ ಲೈಫ್ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ರು. ಆ ಅಸೈನ್ಮೆಂಟ್ ಮೇಲೆ ಹೋಗಿದ್ರಿಂದ ಟೈಮ್ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಸೊ ಅದೇ ಅವ್ರು ನನಗೆ ಹೇಳಿದ್ದು, ನಾನು ನಿಮಗೆ ಹೇಳ್ತಾ ಇದೀನಿ. ಅದಾದ್ಮೇಲೆ ಇವಾಗ ಹೊಸ ಸೀರೀಸ್ ಪ್ಲಾನ್ ಮಾಡ್ಬೇಕು ಅಂದ್ರೆ ಸುಲಭ ಅಲ್ವಲ್ಲ. ಒಂದು ಹೊಸ ದೇಶಕ್ಕೆ ಹೋಗ್ಬೇಕು, ಹೊಸ ವೀಸಾಗಳು ತಗೋಬೇಕು, ಸಾಕಷ್ಟು 100 ಕೆಲಸಗಳಿರುತ್ತೆ. ಅದ್ಬಿಟ್ಟು ನಮ್ ದೇಶದಲ್ಲೇ ಮಾಡ್ಬೇಕು ಅಂದ್ರೂ 100 ರಿಸರ್ಚ್ ಇರುತ್ತೆ. ಆಮೇಲೆ ಬೆಳೀತಾ ಸುಮ್ಮನೆ ಮಾಡಲ್ವಲ್ಲ, ಒಂದು ಡೀಪ್ ಆಗಿ ಮಾಡುವಂತಹ ವಿಡಿಯೋಸ್ ಇರುತ್ತೆ. ಸೊ ಆತರ ಒಂದು ಪ್ರಯತ್ನದಲ್ಲಿ ಅವರು, ಆಮೇಲೆ ಫ್ಯಾಮಿಲಿ ಟೈಮ್ ಇರುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ. ನಾನು ಅಷ್ಟೇ ಕಳೆದ ವರ್ಷ 250 ದಿವಸ ಹೊರಗಿದ್ರೆ ಮನೇಲೇ ಇರಕ್ಕಾಗ್ತಾರಲ್ಲ. ಸೊ ಅವ್ರಿಗೂ ಅದೇ ಚಾಲೆಂಜಸ್ ಕೂಡ ಫೇಸ್ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರು ಮಾಡಕ್ಕಾಗಿಲ್ಲ ಅಂತ ಅವರು ಒಂದು ವಿಷಯನ ವ್ಯಕ್ತಪಡಿಸಿದ್ರು. ನಾನು ಯಾಕೆ ವಿಡಿಯೋ ಮಾಡಿದೆ, ನಾನು ಆಕ್ಚುಲಿ ಜನರಲಿ ಇನ್ನೊಬ್ಬ ಕ್ರಿಯೇಟರ್ ಬಗ್ಗೆ ಯಾವತ್ತೂ ನಾನು ಎತ್ಕೊಂಡು ವಿಡಿಯೋ ಮಾಡೋದೇ ಇಲ್ಲ. ಬಟ್ ಸತ್ಯೋಲ ಏನಾಯ್ತು ಈ ಸತಿ ಅಂದ್ರೆ, ಎಷ್ಟು ಜನ ನನಗೆ ನನ್ನ ವಿಡಿಯೋಸಲ್ಲಿ ಕಾಮೆಂಟ್ ಮಾಡ್ತಾರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಮಾಡ್ತಾರೆ, ನಾನು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡ್ತಾರೆ, ಫೋನ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 5-6 ಮೀಡಿಯಾ ಚಾನಲ್ಸ್ ಫೋನ್ ಮಾಡಿದ್ರು. ಅವ್ರಿಗೆ ಏನಾಯ್ತು, ಯಾಕಂದ್ರೆ ನಾನು ಅವ್ರ ಸ್ನೇಹಿತರು ಅಂತ ಗೊತ್ತಿರೋದ್ರಿಂದ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ರು. ನಾನು ಎಷ್ಟು ಜನಕ್ಕೆ ಉತ್ತರ ಕೊಡ್ಲಿ? ಅದಕ್ಕೆ ಒಂದು ಸಿಂಗಲ್ ಉತ್ತರ ಕೊಟ್ಟೆ. ಅದೇನಪ್ಪಾ ಅಂದ್ರೆ, ಅವ್ರು ಬ್ಯುಸಿ ಇದ್ರು,
ಸ್ಟಾರ್ ಸ್ಪೋರ್ಟ್ಸ್ ಅಸೈನ್ಮೆಂಟ್ ಅಲ್ಲಿ ಇದ್ರು. ಅದಾದ್ಮೇಲೆ ಬೇರೆ ಕೆಲಸಗಳಲ್ಲಿ ಬಿಸಿ ಇದ್ರು. ಇವಾಗ ಆದಷ್ಟು ಬೇಗ ಶುರು ಮಾಡ್ತಾರೆ ಅಂತ ಅಷ್ಟೇ. ಓಕೆ ಓಕೆ, ಎಸ್, ಖಂಡಿತ. ಯಾಕಂದ್ರೆ ನಿಮ್ಮ ಚಾನಲ್ ಸ್ಟಾರ್ಟ್ ಆದಾಗ್ಲೂ ನೀವು ಒಮ್ಮೆ ಹೊನ್ನಾವರ ಆ ಕಡೆ ಹೋಗಿದ್ರಿ. ಹೌದು. ಸೊ ಮೊನ್ನೆ ಕೂಡ ಶೃಂಗೇರಿ ಕಡೆ ಹೋಗಿದ್ರಿ. ಸೊ ಅದೊಂದು ಖುಷಿ ಆಗುತ್ತೆ. ಯಾಕಂದ್ರೆ ಅಂದ್ರೆ ಒಮ್ಮೊಮ್ಮೆ ಆತರ ಭೇಟಿ ಆಗ್ತಾ ಇರೋದ್ರಿಂದ, ಅಂದ್ರೆ ನೀವೆಲ್ಲ ಸಮಾನ ಮನಸ್ಥಿತಿ ಇರೋರು ಮತ್ತೆ ಬೇರೆ ಬೇರೆ ದೇಶಗಳಿಗೆ ವಿಸಿಟ್ ಮಾಡೋರು, ಒಂದು ಪ್ಲಾನಿಂಗ್ ಕೂಡ ನಡೆಯೋದಕ್ಕೆ ಬಹಳ ಈಸಿ ಆಗುತ್ತೆ ಅಂತ ಅನ್ಕೊಂತೀನಿ. ನೀವು 3 ಜನನು, ಈಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಇರ್ಬೋದು, ಡಾಕ್ಟರ್ ಬ್ರೋ ಇರ್ಬೋದು, ನೀವಿರ್ಬೋದು, ನೀವು 3 ಜನ ಒಟ್ಟಾಗಿ ಒಂದು ಕಂಟ್ರಿಗೆ ಹೋಗಿ ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೋದು. ಅದ್ರ ಬಗ್ಗೆ ಯೋಚನೆ ಮಾಡಿಲ್ವಾ? ಹೆಂಗೆ? ಖಂಡಿತ ಒಂದಲ್ಲ ಒಂದ್ ದಿವಸ ಮಾಡೇ ಮಾಡ್ತೀವಿ. ಬಟ್ ಏನಂದ್ರೆ ಶುರುಲಿ ನೋಡಿ, ಯೋಚನೆ ಮಾಡಿ, ನನ್ನ ಚಾನೆಲ್ ಎಕ್ಸಾಕ್ಟ್ಲಿ ನೀವು ನನ್ನ 1 ವರ್ಷದ ಹಿಂದೆ ಭೇಟಿಯಾಗಿದ್ರಿ. ವಿಕ್ರಾಂತ್ ರೋಣದ ಮಹಾಬಲ ರಾಮ್ ಆಗಿ ಅವತ್ತು ಭೇಟಿಯಾಗಿದ್ದೆ. ಇವತ್ತು ಅದೇ ಮಹಾಬಲ ರಾಮ್ ಒಬ್ಬ ಗ್ಲೋಬಲ್ ಕನ್ನಡಿಗನಾಗಿ ಭೇಟಿ ಆಗ್ತಾ ಇದೀನಿ ಅಂದ್ರೆ 1 ವರ್ಷದಲ್ಲಿ ಎಂತ ದೊಡ್ಡ ವ್ಯತ್ಯಾಸ ಬಂದಿದೆ ಅನ್ನೋದಕ್ಕೆ ನನ್ನ ಪರ್ಸನಾಲಿಟಿ ಆಗ್ಬೋದು. ಈಗ ನೋಡಿ, ಲಾಸ್ಟ್ ಟೈಮ್ ನೀವು ನನ್ನ ಭೇಟಿ ಆಗೋದಕ್ಕೂ ಇವಾಗ ಭೇಟಿ ಆಗೋದಕ್ಕೂ 16 ದೇಶದ ಅಂತರ ಇದೆ. 16 ದೇಶಗಳನ್ನ ಪ್ರವಾಸ ಮಾಡಿ, ಅಲ್ಲಿಂದ ಪ್ರವಾಸ ಸರಣಿಗಳನ್ನ ಮಾಡಿ ವಾಪಸ್ಸು ಕನ್ನಡಕ್ಕೆ ತಂದಿರುವಂತಹ ಸಿಚುವೇಶನ್ ಬಂದಿದೆ ಕೇವಲ 1-1.5 ವರ್ಷದಲ್ಲಿ. ಇದಕ್ಕೆಲ್ಲ ಕಾರಣ ಡೆಫಿನೆಟ್ಲಿ ಡಾಕ್ಟರ್ ಬ್ರೋ ಹಾಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರು, ಆಶಾ ಕಿರಣ್ ಬಂದು ಸಪೋರ್ಟ್ ಮಾಡಿದಂತಹ ಸಂದರ್ಭ. ಯಾಕೆಂದ್ರೆ ನಾನು ಚಾನಲ್ ಶುರು ಮಾಡಿದಾಗ ಫಸ್ಟ್ ಚಾನಲ್ ನಂದು ಅಟ್ಟರ್ ಫೇಲ್ಯೂರ್, ಅಂದ್ರೆ ಅದು ರೀಚೇ ಆಗ್ಲಿಲ್ಲ. ಅದಾದ್ಮೇಲೆ ಸೆಕೆಂಡ್ ಚಾನಲ್ ನ ಶುರು ಮಾಡಿದಾಗ ಗ್ಲೋಬಲ್ ಕನ್ನಡಿಗ ಅನ್ಬಿಟ್ಟು ಒಬ್ರು ಸ್ನೇಹಿತರು ಸಜೆಸ್ಟ್ ಮಾಡಿದ ಹೆಸರದು, ಬಹಳ ಆತ್ಮೀಯರು. ಸೊ ಅವರು ಸಜೆಸ್ಟ್ ಮಾಡಿದಾಗ ಓಕೆ ಚೆನ್ನಾಗಿದೆ ಅಲ್ವಾ ಅಂದ್ಬಿಟ್ಟು ಅದ್ರಲ್ಲಿ ಶುರು ಮಾಡಿದ್ದು. ಅವಾಗ ಫಸ್ಟ್ ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್ ಸೀರೀಸ್ ನ ಶುರು ಮಾಡಿದ್ರೆ ಚೆನ್ನಾಗಿ ಓಪನ್ ಆಯ್ತು. ಬಟ್ ಸ್ಟಿಲ್ ಎಲ್ಲರಿಗೂ ರೀಚ್ ಆಗ್ತಾ ಇರಲಿಲ್ಲ. ಅಂತ ಸಮಯದಲ್ಲಿ ನನ್ನ ಸ್ನೇಹವನ್ನ ಗುರುತಿಸಿ ಗಗನ್ ಆಗ್ಬೋದು ಅಥವಾ ಆಶಾ ಕಿರಣ್ ಆಗ್ಬೋದು, ಇಬ್ರು ಬಂದು ಹೊನ್ನಾವರದಲ್ಲಿ ನನಗೋಸ್ಕರ ಒಂದು ಕೊಲಾಬ್ರೇಷನ್ ವಿಡಿಯೋ ಮಾಡಿಕೊಟ್ಟು, ಕನ್ನಡದ ಅಥವಾ ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿ ಅದಾಗಿರೋದು. ಪ್ರಾಬ್ಲಿ ಇಂಡಿಯಾಲೂ ಆಗಿಲ್ಲ. 3 ಜನ ಟ್ರಾವೆಲ್ ಬ್ಲಾಗರ್ಸು, ಅದು ಇಬ್ರು ಟಾಪ್ 2 ಟ್ರಾವೆಲ್ ಬ್ಲಾಗರ್ಸ್ ಬಂದು ಒಬ್ಬ ಹೊಸ ಟ್ರಾವೆಲ್ ಬ್ಲಾಗರ್ನ ಕೈ ಹಿಡಿದು ಅವ್ರ ಚಾನಲ್ನ ಪ್ರಮೋಟ್ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಬೂಸ್ಟ್ ಕೊಟ್ಟಿದ್ದು. ಆ ಬೂಸ್ಟ್ ಕೊಡ್ತಿದ್ದಂಗೆ ಏನಾಯ್ತು, 3-4 ಸಾವಿರ ಇದ್ದಂತಹ ಸಬ್ಸ್ಕ್ರೈಬರ್ಸ್ 20-25 ಸಾವಿರ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ರು. ಅದಾದ್ಮೇಲೆ ನಾನು ಇಮಿಡಿಯೇಟ್ಲಿ ಇರಾನ್ಗೆ ಹೋದೆ. ಇರಾನ್ ಇಂದ ಮತ್ತೆ 50,000 ಸಬ್ಸ್ಕ್ರೈಬರ್ಸ್ ಬಂದ್ರು. ಸೊ ಚಾನಲ್ ಫೌಂಡೇಶನ್ ಸೆಟ್ ಆಗೋದಕ್ಕೆ ಕರೆಕ್ಟ್ ಆಗಿ ಅವರಿಬ್ರು ಬಂದು ಸಹಾಯ ಮಾಡಿದ್ರು. ಆ ಸ್ನೇಹವನ್ನ ಸದಾ ನೆನೆಸ್ಕೊಂಡೆ ನಾನು ನನ್ನ ಕಾರ್ಯವನ್ನ ಮುಂದುವರಿಸ್ತಾ ಇದೀನಿ. ಅವಾಗ ಏನ್ ಅನ್ಕೊಂಡ್ವಿ ಅಂದ್ರೆ, ಪ್ರತಿ ವರ್ಷ ಒಂದ್ಸರಿ ಆದ್ರೂ, ಒಂದು ದಿವಸ ಆದ್ರೂ ಕೆಲವು ಕ್ಷಣಗಳನ್ನ ಜೊತೆ ಕಳೆಯೋಣ. ಅದ್ರಲ್ಲಿ ಯಾವ ಕ್ಯಾಲ್ಕುಲೇಷನ್ ಬೇಡ, ಯಾವ ವಿಡಿಯೋಸ್ ಬೇಡ. ಅದಕ್ಕೆ ಈ ಸತಿ ವಿಡಿಯೋಸು ಮಾಡಿಲ್ಲ ಅಥವಾ ಬ್ಲಾಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಚಿಕ್ಕದಾಗಿ 1-2-3 ರೀಲ್ ಮಾಡ್ಕೊಂಡಿದ್ವಿ ಸುಮ್ಮನೆ ನಮ್ಮ ಖುಷಿಗೆ, ನಮ್ಮ ನೆನಪಿಗೆ ಒಂದಿಷ್ಟು ಫೋಟೋಸ್ ತೆಗೆದಿದ್ವಿ. ಅದನ್ನ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಹತ್ರ. ದಯವಿಟ್ಟು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಚಂದಾದಾರಿಗೆ ಶೇರ್ ಮಾಡಿ, ಅವರು ನೋಡಿ ಖುಷಿ ಪಡ್ತಾರೆ. ಈಗ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ನೋಡ್ತಾ ಇರೋರು, ಈಗ ಹೊಸಬ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಇಮಿಡಿಯೇಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಹೆಗ್ಗದ್ದೆ ಸ್ಟುಡಿಯೋಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇನೋ ಹೇಳ್ತಲ್ಲ ಮಗು ಚಿಕ್ಕ ಮಗು, ಹೆಗ್ಗದ್ದೆ ಸ್ಟುಡಿಯೋ ಕಾಣಿ ಸಬ್ಸ್ಕ್ರೈಬ್, ಹೆಗ್ಗದ್ದೆ ಸ್ಟುಡಿಯೋ ಕಾಣಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ನೀವು 3 ಜನ ಹೊರಗಡೆ ಹೋದಾಗ, ಅಂದ್ರೆ 3 ಅಲ್ಲ, ನೀವು 4 ಜನ ಆಗ್ತೀರಾ. ಸೊ ಹೊರಗಡೆ ಹೋದಾಗ ಹೆಂಗಿರುತ್ತೆ ನಿಮ್ಮ ಬಾಂಧವ್ಯ ಇರ್ಬೋದು, ಅಥವಾ ನೀವು ಏನ್ ಮಾತಾಡ್ತೀರಾ, ಏನ್ ಯೋಚನೆಗಳೆಲ್ಲ ನಡೆಯುತ್ತೆ ನಿಮ್ಮ ಮೈಂಡ್ ಅಲ್ಲಿ? ಸಿಕ್ಕಾಪಟ್ಟೆ ಪ್ಲಾನಿಂಗ್ ಗಳು ಏನ್ ನಡೆಯುತ್ತೆ ಅಂತ? ಪ್ಲಾನಿಂಗ್ ಏನಿಲ್ಲ. ಹೆಂಗಂದ್ರೆ ಒಂದು 3 ವರ್ಷದ ಹುಡುಗರನ್ನ ಒಟ್ಟಿಗೆ ಬಿಟ್ರೆ ಪಾರ್ಕ್ ಅಲ್ಲೋ ಆಚೆ ಎಲ್ಲೋ ಹೆಂಗೆ ಅವರು ಕಾಲೆಲ್ಕೊಂಡು ರೇಗಿಸ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡಿರ್ತಾರಲ್ಲ, ಅದೇ ರೀತಿ ನಮ್ಮ ಬಾಂಧವ್ಯ ಇರುತ್ತೆ. ಟೀನೇಜರ್ಸ್ ತರ ಡಾಕ್ಟರ್ ಬ್ರೋ ಆಗ್ಬೋದು, ಎಲ್ಲ ಈ ಟ್ರಾವೆಲರ್ಸ್ ನಾನ್ ನೋಡ್ದಂಗೆನೆ ಯಾರ್ಯಾರು ಜಾಸ್ತಿ ಪ್ರವಾಸ ಜಗತ್ತಿನ ಸುತ್ತಾರಲ್ಲ, ಅವ್ರಿಗೆಲ್ಲ ಮಗು ಮನ್ಸಾಗೋಗಿರುತ್ತೆ. ಯಾಕಂದ್ರೆ ಅವರು ಜಗತ್ತನ್ನ ಅಷ್ಟು ಹತ್ತಿರದಿಂದ ನೋಡಿ 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 ಅಷ್ಟು ಯಾಕಂದ್ರೆ ನೋಡಿ ಲೆಜೆಂಡ್ಸ್. ಆಶಾ ಕಿರಣ್ ತಗೊಂಡ್ರೆ, ಫ್ಲೈಯಿಂಗ್ ಪಾಸ್ಪೋರ್ಟ್ ಆಶಾ ಕಿರಣ್, ದೇರ್ ಲೆಜೆಂಡ್ಸ್. ಆಕ್ಚುಲಿ ಅವ್ರನ್ನ ಇನ್ ಲೆಜೆಂಡ್ಸ್ ಲೆವೆಲ್ ಅಲ್ಲಿ ನಾವು ಗುರುತಿಸಬೇಕು. 89 ದೇಶಗಳು, ಇನ್ನೊಂದ್ಸಲಿ ಹೇಳ್ತೀನಿ, 89 ದೇಶಗಳನ್ನ ಕಪ್ಪಲ್ ಆಗಿ ಪ್ರವಾಸ ಮಾಡಿ, ಪ್ರವಾಸ ಸರಣಿಗಳನ್ನ ಮಾಡಿ, ಅಪ್ಪಟ ಕನ್ನಡದಲ್ಲಿ ಮಾಡಿ, ಇದು ಹಿಸ್ಟಾರಿಕ್ ಮೂಮೆಂಟ್. ಇನ್ನೂ ಸಾಕಷ್ಟು ಜನಕ್ಕೆ ಅದ್ರ ರಿಯಲೈಸೇಷನ್ ಇಲ್ಲ. 89 ಈ ಜಗತ್ತಲ್ಲಿರೋದು 197 ದೇಶ, ಅದರಲ್ಲಿ 89 ದೇಶನ ಆಸ್ ಅ ಕಪಲ್ ಓಡಾಡಿದ್ದಾರೆ ಅಂದ್ರೆ ಇದು ಹಿಸ್ಟಾರಿಕ್ ಮೂಮೆಂಟ್ ಕರ್ನಾಟಕಕ್ಕೆ. ಯಾಕೆಂದ್ರೆ ಅಷ್ಟು ಜಗತ್ತಿನ ವಿಷಯಗಳನ್ನ ಕನ್ನಡದಲ್ಲಿ ನಮಗ್ ತಂದಿದ್ದಾರೆ. ಇದರಿಂದ ಎಷ್ಟು ಇನ್ಫಾರ್ಮೇಶನ್, ಎಷ್ಟು ನಾಲೆಜ್, ಎಷ್ಟು ಡೆವಲಪ್ಮೆಂಟ್ ಅಂತ ನೋಡಿ. ಬೇರೆ ದೇಶಗಳಿಂದ ಕಲಿ, ಅದಕ್ಕೆ ಹೇಳಲ್ವ, ನೋಡಿ ಕಲಿ ಮಾಡಿ ತಿಳಿ, ಪುಸ್ತಕ ಓದು, ದೇಶ ಸುತ್ತು, ಕೋಶ ಓದು, ಇವೆಲ್ಲ ಮಾತುಗಳು ಯಾಕೆ ಬರುತ್ತೆ? ಇವೆಲ್ಲ ಸತ್ಯ. ಅವ್ರುಗಳದನ್ನ ಪ್ರಾಕ್ಟಿಕಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಸೊ ಆಶಾ ಕಿರಣ್ ವಿಷಯದಲ್ಲಿ ದೇ ಆರ್ ಟ್ರೂಲಿ ಲೆಜೆಂಡ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಡಾಕ್ಟರ್ ಆಫ್ಕೋರ್ಸ್ ಒಂಥರ ಈ ಕಾಲೇಜ್ ಮಗು ತರ, ಎಷ್ಟು ಮುಗ್ಧ, ಎಷ್ಟು ಅಂದ್ರೆ ಅವರಲ್ಲಿ ಯಾವ ಕಲ್ಮಶ ಇಲ್ಲ, ಯಾವುದೇ ಕೆಟ್ಟತನ ಇಲ್ಲ. ಜೊತೆಗೆ ಸೇರಿದ್ರೆ ಹೆಂಗಿರುತ್ತೆ ಅಂದ್ರೆ, ಈ ಕಾಲೇಜ್ ಹುಡುಗರು ಎಲ್ಲರೂ ಟ್ರಿಪ್ಗೆ ಹೋದಂಗೆ
ಸಿಕ್ಕಾಬಿಟ್ಟೆ ಮಜಾ. ಆಮೇಲೆ ಎಲ್ಲಾ ಕಡೆ ತರಲೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರು ರೋಡ್ ಬೀದಿಲಿ ಗುರುತಿಸ್ತಾರೆ ಹೌದು ಹೌದು ನಮ್ 4 ಜನನ್ನು. ಹೌದು. ಎಲ್ಲಿ ಹೋದ್ರು ಒಳ್ಳೆ ಸಿನಿಮಾ ಸೂಪರ್ ಸ್ಟಾರ್ಸ್ ಫುಲ್ ಮುತ್ತಾಕೊಂಡ್ಬಿಟ್ಟಿದ್ರು. ಓಕೆ ಓಕೆ. ಆಮೇಲೆ ನಾವು ಸಖತ್ ಎಂಜಾಯ್ ಮಾಡಿದ್ವಿ ಈ ಸತಿ ಟೂರ್ ನ ಮಾತ್ರ. ಲಾಸ್ಟ್ ಟೈಮ್ ಟೂರ್ ಟೋಟಲಿ ಐಸೋಲೇಟೆಡ್ ಆಗಿ ಮಾಡಿದ್ವಿ. ಈ ಸತಿ ಸ್ವಲ್ಪ ಜನಗಳ ಜೊತೆ ಬೆರ್ತು. ಆಮೇಲೆ ಏನಂದ್ರೆ ಡಾಕ್ಟರ್ ಬ್ರೋಗಾಗ್ಲಿ ಆಶಾ ಕಿರಣ್ ಅವ್ರಿಗಾಗ್ಲಿ ಜನಗಳ ಜೊತೆಗೆ ಇನ್ನು ಅಂದ್ರೆ ಪಾಪ ಅವ್ರಿಗೊಂಥರ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ರೆ ಅಯ್ಯೋ ಹೆಂಗಾಯ್ತು ಏನಾಯ್ತು ಆ ಥರ ಯೋಚನೆ ಮಾಡ್ತಾರೆ. ಬಟ್ ಆಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ಅವ್ರ ವ್ಯಾಲ್ಯೂ ಏನು ಅಂತ. ನಾನು ಅದೇ ಹೇಳಿದೆ, ನಿಮಗೆ ಜನಗಳು ಪ್ರೀತಿ ಕೊಟ್ಟಿದ್ದಾರೆ ನಿಮ್ಮ ವಿಡಿಯೋಗಳಿಗೆ. ಈಗ ನೀವು ಜನಗಳ ಮಧ್ಯೆ ಇದ್ದು ಆ ಪ್ರೀತಿನ ವಾಪಸ್ ಅವ್ರಿಗೂ ಸ್ವಲ್ಪ ಹಂಚ್ಬಿಡಿ ಅಂತ. ಅದಕ್ಕೆ ನಾನು ಒಂದ್ ಕಡೆ ನೀವು ನಂಬ್ತಿರೋ ಬಿಡ್ತೀರ, ಎಲ್ಲ ಹೋಗ್ತಾ ಇದ್ವಿ, ಕಾರ್ ಸಡನ್ ನಿಲ್ಸಿ ಯಾವ್ದೋ ಕೆಲ್ಸಕ್ಕೆ ಇಳಿದೋದೆ, ವಾಪಸ್ ಬರೋಷ್ಟೊತ್ತಿಗೆ ಫುಲ್ ಕಾರ್ ಮುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ತರ ಸಂದರ್ಭಗಳು ಸನ್ನಿವೇಶಗಳು ನಾವು ಸಿನಿಮಾ ಸೂಪರ್ ಸ್ಟಾರ್ಸ್ ಮಾತ್ರ ನೋಡ್ತೀವಿ. ನೀವು ನೋಡಿರ್ತೀರಾ, ಐ ಥಿಂಕ್ ನೀವು ಸಿನಿಮಾ ನಟನಾಗಿ. ಹೌದು, ಸಿನಿಮಾ ನಟ. ಹೌದು ಹೌದು, ಆತರ ನೋಡಿದೀವಿ ಸಂದರ್ಭಗಳನ್ನ. ಬಟ್ ಯೂಟ್ಯೂಬರ್ಸ್, ಇವಾಗ ನಾನೊಬ್ಬ ಯೂಟ್ಯೂಬರ್ ಅಲ್ಲ, ಇವಾಗ ಆ ಒಂದು ಕ್ಯಾಟಗರಿ ಆಫ್ ಕ್ರಿಯೇಟರ್ಸ್ಗೆ ನೀವು ಅಷ್ಟೇ ಒಬ್ಬರು ಯೂಟ್ಯೂಬರ್, ಪಾಪ್ಯುಲರ್ ಯೂಟ್ಯೂಬರ್. ಸೊ ನಮ್ಮೆಲ್ಲರಿಗೂ ಜನರು ಈ ತರ ಪ್ರೀತಿ ರೋಡಲ್ಲಿ ಬೀದಿಯಲ್ಲಿ ಕೊಟ್ಟಾಗ ಇನ್ನು ಹೆಚ್ಚು ಜವಾಬ್ದಾರಿ ಬರುತ್ತೆ ಒಳ್ಳೆ ವಿಷಯಗಳನ್ನ ಕನ್ನಡಿಗರಿಗೆ ತರೋದಿಕ್ಕೆ. ಹೌದು, ಅದಂತೂ ಸತ್ಯ. ಸೊ ಈಗ ನೆಕ್ಸ್ಟ್ ಪ್ಲಾನ್ ಏನು ಗ್ಲೋಬಲ್ ಕನ್ನಡಿಗ ಅವರದ್ದು? ಅಂದ್ರೆ ಬಹುಶಃ ಎಲ್ಲೂ ರಿವೀಲ್ ಮಾಡೋ ಹಾಗಿಲ್ವೇನೋ ಗೊತ್ತಿಲ್ಲ. ಇಲ್ಲ, ರಿವೀಲ್ ಮಾಡಿದ್ದೀನಿ ಮೊನ್ನೆ ವಿಡಿಯೋಲಿ. ಏನಂದ್ರೆ ಒಂದು ನನಗೆ ಗೊತ್ತಿಲ್ಲದೆ ಇರುವಂತಹ ಒಂದು ರೆಕಾರ್ಡ್ ಏನಾಯ್ತು ಅಂದ್ರೆ, ಜಗತ್ತಿನ 2 ಅತ್ಯಂತ ಉಷ್ಣಕಾರಿ ಜಾಗ ಅಂದ್ರೆ ಹಾಟೆಸ್ಟ್ ಪ್ಲೇಸಸ್ ಇನ್ ದ ವರ್ಲ್ಡ್ ಅಂತ ಏನ್ ಕರಿತೀವಿ, ಜಗತ್ತಲ್ಲಿ ಆಕ್ಚುಲಿ 3 ಇದೆ. ಒಂದು US ಅಲ್ಲಿ ಇದೆ, ಒಂದು ಇರಾನ್ ಅಲ್ಲಿ ಇದೆ, ಇನ್ನೊಂದು ಇಥಿಯೋಪಿಯಲ್ಲಿ ಇದೆ. US ಅಲ್ಲಿ ಇರೋದು ಯಾರು ಬೇಕೋ ವಿಸಿಟ್ ಮಾಡಬಹುದು. ಆದ್ರೆ ಗಂದೋಮ್ ಬಿರಿಯಾನ್ ಅಂತ ಇರಾನ್ ಅಲ್ಲಿ ಇದೆ. ಈಗ ಕರ್ನಾಟಕನ ಬೆಂದ ಕಾಳೂರು ಅಂತ ಕರಿತೀವಲ್ವಾ, ಅದೇ ತರ ಗಾಂದೋಮ್ ಬಿರಿಯಾನ್ ಅಂದ್ರೆ ಬೆಂದಿರುವಂತಹ ಗೋಧಿ ಕಾಳು ಅಂತ. ಸೊ ಗಾಂದೋಮ್ ಬೆರಿಯಾನ್ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್, ಅತ್ಯಂತ ಉಷ್ಣಕಾರಿ ಜಾಗ. 70 to 78 ಡಿಗ್ರೀಸ್ ಇರುತ್ತೆ ಅಲ್ಲಿ ಹೀಟ್. ಈಗ ಪ್ರಾಬ್ಲಿ ಒಂದು 22 ಇದೆ. ಜಸ್ಟ್ ಇಮ್ಯಾಜಿನ್ 70ರಿಂದ 78 ಡಿಗ್ರಿ ಇದ್ರೆ ಹೆಂಗೆ ಬದುಕೋದು ಮನುಷ್ಯ ಅಂತ. ಅದ್ರ ಯಾರು ಮನುಷ್ಯರು ಇರಲ್ಲ, ಟೋಟಲಿ ವಾಲ್ಕ್ಯಾನಿಕ್ ಝೋನ್ ಅದು. ಅದೇ ತರ ದನೈಕಲ್ ಡಿಪ್ರೆಷನ್ ಅಂತ ನಾವೇನ್ ಕರಿತೀವಿ ಇಥಿಯೋಪಿಯಲ್ಲಿ, ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ ಅದು ಕೂಡ. ಅದು ಸಮುದ್ರ ಮಟ್ಟಕ್ಕಿಂತ 125 ಮೀಟರ್ ಕೆಳಗಡೆ ಇದೆ. ಅಂದ್ರೆ ಸಮುದ್ರ ಇಲ್ಲಿದ್ರೆ ಸಮುದ್ರಕ್ಕಿಂತ 125 ಮೀಟರ್ ಕೆಳಗಡೆ ಇದೆ. ಈಗ ನಾವು ಅದೇ ಹೇಳೋದಲ್ವಾ, ಕರಾವಳಿ ಕಡೆ ಯಾಕೆ ಶೆಕೆ ಇರುತ್ತೆ, ಬೆಟ್ಟ ಗುಡ್ಡಗಳು ಅಥವಾ ಬೆಂಗಳೂರಲ್ಲಿ ಯಾಕೆ ಸ್ವಲ್ಪ ಚಳಿ ಇರುತ್ತೆ ಅಂದ್ರೆ ಎಲಿವೇಶನ್. ಆದ್ರೆ ಆತರ ಜಾಗಗಳಲ್ಲಿ ಎಲಿವೇಶನ್ ಎಷ್ಟು ಲೋ ಇರುತ್ತೆ ಅಂದ್ರೆ ಅಷ್ಟು ಹೀಟ್ ಜಾಸ್ತಿ ಇರುತ್ತೆ. ಸೊ ಈ ತರ ಅಪರೂಪದ ಜಾಗಕ್ಕೆ, ಜಗತ್ತಿನ 2 ಅತ್ಯಂತ ಉಷ್ಣಕಾರಿ ಜಾಗಕ್ಕೆ ಭೇಟಿ ಕೊಟ್ಟ ಮೊದಲ ಕನ್ನಡಿಗ ಮತ್ತೆ ಮೊದಲ ಭಾರತೀಯ. ಆ ಒಂದು ಹೆಗ್ಗಳಿಕೆ ಗ್ಲೋಬಲ್ ಕನ್ನಡಿಗನಿಗೆ ಬಂದಿರೋದು ಬಹಳ ಖುಷಿ. ಸೊ ಅದನ್ನ ಮುಂದುವರಿಸ್ಕೊಂಡು ಹೋಗೋಣ, ಅದನ್ನ ಸರ್ಕಲ್ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಈಗ ಜಗತ್ತಿನ ಅತ್ಯಂತ ಶೀತ ಅಥವಾ ಥಂಡಿಯ ಜಾಗಕ್ಕೆ ಕೂಡ ಹೋಗ್ತಾ ಇದೀನಿ. ಅದಿರೋದು ಓಮ್ನಿಯೋಕಾನ್ ಅಂದ್ಬಿಟ್ಟು ರಷ್ಯಾಲಿ. ಬಹಳ ಅದು ಹೇಳಕ್ಕಾಗಲ್ಲ, ಮಾತಿಗೆ ಮೀರಿದಂತಹ ಅಡ್ವೆಂಚರ್. ಅದಕ್ಕೆ ಪ್ರಿಪರೇಷನ್ ಸರಿಸುಮಾರು 2 ತಿಂಗಳು ಬೇಕು. ಅದರ ಖರ್ಚು ವೆಚ್ಚ ಕೇಳಿದ್ರೆ ನನಗೆ ಇವಾಗ ಸದ್ಯಕ್ಕೆ ತಲೆ ತಿರುಗ್ತದೆ. ಸೊ ಆ ತರ ಸಮಯ ಸಂದರ್ಭ. ಅದಕ್ಕೆ ಒಂದು ಬಟ್ಟೆ ಸೆಟ್ ತಗೊಳ್ಳೋದಿಕ್ಕೇನೆ, ಯಾಕಂದ್ರೆ -60 to -70 ಡಿಗ್ರೀಸ್ ಇರುತ್ತೆ. ಈಗ ನಾನು ನಿಮ್ಗೆ ಹೇಳಿದೆ ಗಂದೋಮ್ ಬಿರಿಯಾನ್ +70 ಡಿಗ್ರೀಸ್, ಇದು -70 ಅಂದ್ರೆ 2 ಟೋಟಲ್ ಆಪೋಸಿಟ್ ಮತ್ತೆ ಕಾಂಟ್ರಾಸ್ಟ್. ಈ ತರ ಸನ್ನಿವೇಶಕ್ಕೆ ಹೋಗ್ಬೇಕು ಅಂದ್ರೆ ಎಕ್ಸ್ಟ್ರೀಮ್ ಪ್ರಿಪರೇಷನ್ಸ್ ಮತ್ತೆ ತುಂಬಾ ಎಕ್ಸ್ಪೆನ್ಸಸ್ ಇದೆ. ಅದನ್ನೆಲ್ಲ 2-3 ತಿಂಗಳು, ಆಲ್ಮೋಸ್ಟ್ ಒಂದು 4-5 ತಿಂಗಳಿಂದ ಅದಕ್ಕೆ ಪ್ರಿಪರೇಷನ್, ರಿಸರ್ಚ್ ಎಲ್ಲ ಮಾಡ್ತಾ ಬಂದು ಇನ್ನೇನು ಫೈನಲಿ ಒಂದು 15ರಿಂದ 20 ದಿವಸದಲ್ಲಿ ಹೊರಡುವಂತಹ ಸಮಯ ಕೂಡ ಬಂದಿದೆ. ಸೊ ಜಗತ್ತಿಗೆ ಅಥವಾ ನಮ್ಮ ಕನ್ನಡಿಗರಿಗೆ ವರ್ಲ್ಡ್ಸ್ ಕೋಲ್ಡೆಸ್ಟ್ ಪ್ಲೇಸ್ ನ ತೋರಿಸುವಂತಹ ಸಂದರ್ಭ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾವು ಕಾಯ್ತೀವಿ. ವೀಕ್ಷಕರೇ, ಈಗ ಇವ್ರ ಮಾತಿನ ಮಧ್ಯೆ ಹೇಳಿದ್ರು, ನಮ್ಗೆ ಅಂಥ ಪ್ಲೇಸ್ಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಹಣಕಾಸಿನ ಸೌಲಭ್ಯ ಕರೆಕ್ಟ್ ಆಗಬೇಕು ಅಂತ. ಸೊ ಹಣ ಎಲ್ಲಿಂದ ಬರುತ್ತೆ ಇವ್ರಿಗೆ, ಮತ್ತೆ ಅಲ್ಲಿಗೆ ಹೋದಾಗ ಇವರ ಬಾಡಿ ಕೂಡ ವೇರಿಯೇಷನ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ಗಳು ಬರ್ಬೋದು, ಮತ್ತೆ ಅಲ್ಲಿರುವಂತಹ ಜನಗಳನ್ನ ಇವ್ರು ಹೆಂಗ್ ಭೇಟಿ ಆಗ್ತಾರೆ, ಮತ್ತೆ ಇವ್ರುಗಳಿಗೆ ಸೂಕ್ತವಾಗಿರುವಂತಹ ಗೈಡ್ ಹೆಂಗ್ ಸಿಗ್ತಾರೆ, ಇನ್ಫಾರ್ಮೇಶನ್ನ ಹೆಂಗ್ ಕಲೆಕ್ಟ್ ಮಾಡ್ತಾರೆ, ಇದೆಲ್ಲವನ್ನ ನಾಳಿನ ಎಪಿಸೋಡ್ನಲ್ಲಿ ನಿಮಗೆ ಪ್ರಸಾರ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.